ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಟಚ್ಲೆಸ್ ಗೆಜೆಟ್ ಇಲ್ಲದೆ, ಉದಾಹರಣೆಗೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇಲ್ಲದೆ, ಲ್ಯಾಪ್ಟಾಪ್ ಕಂಪ್ಯೂಟರ್ ಇಲ್ಲದೆ, ಕೇವಲ ನಮ್ಮಲ್ಲಿರುವಂತಹ ಮೊಬೈಲ್ ಅನ್ನ ಬಳಸ್ಕೊಂಡು ಹೇಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೋಷಿಯಲ್ ಮೀಡಿಯಾದಂತ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮು ಇವುಗಳಿಗೆ ನಾವು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಂದರ್ಭ ಬಂದಾಗ ಯಾವುದೇ ಕಾಸ್ಟ್ಲೆಸ್ ಗ್ಯಾಜೆಟ್ ಅನ್ನ ಪರ್ಚೇಸ್ ಮಾಡುವಂತ ಅವಶ್ಯ ಇಲ್ಲ. ಕೇವಲ ನಮ್ಮಲ್ಲಿರುವಂತಹ ಮೊಬೈಲ್ ಅನ್ನ ಬಳಸ್ಕೊಂಡು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ ಪ್ರೊಫೆಷನಲ್ ಆಗಿ ಮಾಡ್ಕೋಬಹುದು. ಈಗ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರುವಂತ ಮುಖ್ಯವಾದ ಸಾಧನ ಯಾವುದು ಅಂತಂದ್ರೆ ಮೊದಲಿಗೆ ಮೊಬೈಲ್ ಫೋನ್. ಈಗ ಮೊಬೈಲ್ ಫೋನ್ದಲ್ಲಿರುವಂತಹ ಕ್ಯಾಮ್ರಾ ಉತ್ತಮ ಗುಣಮಟ್ಟದ ಕ್ಯಾಮ್ರಾ ಆಗಿದಾವು. ಇವುಗಳ ಸಹಾಯದಿಂದ ನಾವು ಉತ್ತಮವಾದ ವಿಡಿಯೋನ ತಯಾರು ಮಾಡ್ಕೋಬಹುದು. ಆಮೇಲೆ ಈಗ ವಿಡಿಯೋ ಮಾಡ್ಲಿಕ್ಕೆ ಕ್ಯಾಮ್ರಾ ಆಯ್ತು, ಇನ್ನ ಆಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ನಮ್ಗೆ ಇದು ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಮೈಕ್ರೋಫೋನ್. ಇದ್ಯಾವುದು ಅಂತಂದ್ರೆ ಬೋಯಾ BY-M1 ಮೈಕ್ರೋಫೋನ್. ಇದೊಂದು ಲೆವೆಲರ್ ಮೈಕ್ರೋಫೋನ್. ಈ ಮೈಕ್ರೋಫೋನ್ ಸಹಾಯದಿಂದ ನಾವೇನ್ ಮಾಡ್ಬೋದು, ಮೊಬೈಲ್ ಅಲ್ಲಿ ಉತ್ತಮ ಕ್ವಾಲಿಟಿ ಇರುವಂತಹ ಆಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಈಗ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಮೊಬೈಲ್ ಫೋನ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ. ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ನಾವು ಬೋಯಾ BY-M1 ಮೈಕ್ರೋಫೋನ್ ಅನ್ನ ಬಳಸ್ಕೊಂಡ್ವಿ. ಇವೆರಡೂ ಸಹಾಯದಿಂದ ನಾವು ವಿಡಿಯೋ ಮಾಡ್ಲಿಕ್ಕೆ ಸಿದ್ಧ ಆದಾಗ, ನಾವು ಕೈಲಿಂದ ವಿಡಿಯೋ ಶೂಟ್ ಮಾಡುವಾಗ ಇಲ್ಲಿ ಸ್ಟೆಬಿಲಿಟಿ ಇರುದಿಲ್ಲ, ಸೇಕ್ ಆಗುವಂತ ಚಾನ್ಸ್ ಇರ್ತೈತಿ. ಆ ಕಾರಣಕ್ಕಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಟ್ರೈಪೋಡ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ಕೋಬಹುದು. ಇಲ್ಲಿ ಚಿತ್ರ ಕಾಣಿಸ್ತೈತಿ ನೋಡ್ರಿ, ಸ್ಟ್ಯಾಂಡ್ ಇದೆ, ಟ್ರೈಪೋಡ್ ಇದೆ. ಇದನ್ನ ಬಳಸ್ಕೊಂಡು ನಾವು ಸ್ಟೇಬಲ್ ಆಗಿರುವಂತಹ ವಿಡಿಯೋನ ಶೂಟ್ ಮಾಡ್ಕೋಬಹುದು. ಹಾಗೆ ನಾವು ಇಂಡೋರ್ ಶೂಟ್ ಮಾಡುವಾಗ ಲೈಟ್ ಸೆಟಪ್ ಬೇಕು. ಲೈಟ್ ಸೆಟಪ್ ಹೇಗಿರ್ಬೇಕು ಅಂತಂದ್ರೆ ಯಾವುದೇ ಖರ್ಚಿಲ್ಲದೆ ನಾವು ಲೈಟ್ ಸೆಟಪ್ ಅನ್ನ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಕಿಟಕಿ ಹತ್ರ ಹೋಗಿ ಸೂರ್ಯನಿಂದ ಬರುವಂತ ಬೆಳಕಿನಲ್ಲಿ ನಾವೇನ್ ಮಾಡ್ಕೋಬಹುದು, ವಿಡಿಯೋನ ಶೂಟ್ ಮಾಡ್ಕೋಬಹುದು. ಆಮೇಲೆ ಬ್ಯಾಕ್ಗ್ರೌಂಡ್ ನಮ್ಮ ಮನೆಯ ಕೋಣೆಯಲ್ಲಿರುವಂತ ಗೋಡೆನೇ ಬ್ಯಾಕ್ಗ್ರೌಂಡ್. ಅದರ ಸಹಾಯದಿಂದ ನಾವೇನ್ ಮಾಡ್ಕೋಬಹುದು, ಗೋಡೆಯನ್ನೇ ಬ್ಯಾಕ್ಗ್ರೌಂಡ್ ಆಗಿ ಬಳಸ್ಕೊಂಡು ವಿಡಿಯೋ ಶೂಟ್ ಮಾಡ್ಕೋಬಹುದು. ಇನ್ನೂ ಪ್ರೊಫೆಷನಲ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಔಟ್ಡೋರ್ ಹೋಗಿ ನಾವು ವಿಡಿಯೋನ ಶೂಟ್ ಮಾಡ್ಕೋಬಹುದು. ಬೇಡಪ್ಪ ಮನೆಯಲ್ಲೇನೆ ನಾವು ಸಿಂಪಲ್ ಆಗಿರುವಂತ ಹೋಮ್ ಸ್ಟುಡಿಯೋ ಸೆಟಪ್ ಮಾಡ್ಕೋಬೇಕು ಅಂತಂದ್ರೆ ಗ್ರೀನ್ ಸ್ಕ್ರೀನ್ ಅನ್ನ ಬಳಸ್ಕೋಬೇಕು. ಬಟ್ ಈ ಗ್ರೀನ್ ಸ್ಕ್ರೀನ್ ಬಳಸುವಾಗ ನಮ್ಗೆ ಪರ್ಫೆಕ್ಟ್ ಆಗಿರುವಂತ ಲೈಟ್ ಸೆಟಪ್ ಬೇಕೇ ಬೇಕು. ಆಮೇಲೆ ಅದಕ್ಕೆ ಖರ್ಚು ಮಾಡ್ಲೇಬೇಕಾಗತ್ತೆ. ಈಗ ಮಾರ್ಕೆಟ್ ನಲ್ಲಿ ಸಿಗುವಂತಹ ಸ್ಟ್ಯಾಂಡ್ ಲೈಟ್ ಸಿಗ್ತಾವ, ಅದರಲ್ಲಿ ಡಿಫ್ಯೂಸರ್ ಲೈಟ್ ಇರ್ತಾವ. ಇಲ್ಲಿ ಚಿತ್ರ ಇದೆ ನೋಡ್ರಿ, ಈ ರೀತಿ ಸ್ಟ್ಯಾಂಡ್ ಲೈಟ್ ಸಿಗ್ತಾವ. ಆ ಸ್ಟ್ಯಾಂಡ್ ಲೈಟ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಪ್ರೊಫೆಷನಲ್ ಆಗಿ ಲೈಟ್ ಸೆಟಪ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡ್ಕೊಂಡು ನಮ್ಗೆ ಬ್ಯಾಕ್ಗ್ರೌಂಡ್ ಯಾವ ತರ ಇರ್ಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಇಮೇಜ್ ಅನ್ನ ಹಾಕೊಂಡು ವಿಡಿಯೋನ ಶೂಟ್ ಮಾಡ್ಕೋಬಹುದು. ಆಮೇಲೆ ವಿಡಿಯೋ ಶೂಟ್ ಆಗಿಂದ ಅದನ್ನ ಎಡಿಟಿಂಗ್ ಮಾಡ್ಬೇಕು. ಎಡಿಟಿಂಗ್ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ ಎಲ್ಲಿ ಸಿಗ್ತಾವ ಅಂತಂದ್ರೆ ಮೊಬೈಲ್ದಲ್ಲಿರುವಂತಹ ಯಾವುದೇ ಬ್ರೌಸರ್, ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡು ಮೊಬೈಲ್ದಲ್ಲಿರುವಂತ ಗೂಗಲ್ ಪ್ಲೇ ಸ್ಟೋರ್ ಇರ್ತದಲ್ಲ, ಅದನ್ನ ಓಪನ್ ಮಾಡ್ಕೊಂಡು ನಾವು ಫ್ರೀ ವಿಡಿಯೋ ಎಡಿಟಿಂಗ್ ಆಪ್ಸ್ ಅಂತಂದು ಸರ್ಚ್ ಮಾಡಿದಾಗ ನಮ್ಗೆ ಹಲವಾರು ರೀತಿಯಾದ
ಅಪ್ಲಿಕೇಶನ್ ಸಿಗ್ತಾವ. ಈಗ ಇಲ್ಲಿ ಕೈನ್ ಮಾಸ್ಟರ್ ಇದೆ ನೋಡ್ರಿ, ಆಮೇಲೆ ಇನ್ಶಾಟ್ ಇದೆ, ಫಿಲ್ಮೋರಾ ಇದೆ, ಇನ್ನೂ ಹಲವಾರು ಇದಾವ. ಇವು ಕೈನ್ ಮಾಸ್ಟರು, ಫಿಲ್ಮೋರಾ, ಆಮೇಲೆ ಇನ್ಶಾಟ್, ಆಮೇಲೆ ಪವರ್ ಡೈರೆಕ್ಟರ್, ಹಲವಾರು ಇದಾವ. ಇವೆಲ್ಲ ಪ್ರೋ ವರ್ಷನ್ದಲ್ಲಿ ಸಿಗ್ತಾವು. ಆಮೇಲೆ ಇವನ್ನ ಪ್ರೋ ವರ್ಷನ್ದಲ್ಲಿ ಇದ್ರು ಫ್ರೀ ಆಗಿನೂ ಬಳಸ್ಕೋಬಹುದು. ಬಟ್ ವಾಟರ್ ಮಾರ್ಕ್ ಬರ್ತಾವ. ವಾಟರ್ ಮಾರ್ಕ್ ಬೇಡ ಅಂತಂದ್ರೆ, ಆಮೇಲೆ ಫ್ರೀ ಆಗಿ ಇರ್ಬೇಕು ಅಂತಂದ್ರೆ VN ಆ್ಯಪ್ ಅಂತಿದೆ, ಕ್ಯಾಪ್ಕಟ್ ಅಂತಿದೆ, ಇನ್ನೂ ಹಲವಾರು ಇದಾವ. ಅವುಗಳನ್ನ ನಾವು ಗೂಗಲ್ ಪ್ಲೇಸ್ಟೋರ್ದಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ನಾವು ಶೂಟ್ ಮಾಡಿದಂಥ ವಿಡಿಯೋನ ಎಡಿಟ್ ಮಾಡಿಕೊಂಡು ಅವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸಿದ್ಧ ಮಾಡ್ಕೋಬೇಕು. ಈಗ ಯೂಟ್ಯೂಬ್ದಲ್ಲಿ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಸಿಂಪಲ್ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಚಿತ್ರ ಇದೆ. ಇದು YT ಸ್ಟುಡಿಯೋದ ಇಂಟರ್ಫೇಸು. ಇಲ್ಲಿ ಕಾರ್ನರ್ದಲ್ಲಿ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ವಿಡಿಯೋ ಅಂತಿದೆಲ್ಲ, ಇದನ್ನು ಕ್ಲಿಕ್ ಮಾಡಿ ನಾವೇನ್ ಮಾಡ್ಕೋಬಹುದು, ನಾವು ಶೂಟ್ ಮಾಡಿದಂಥ ವಿಡಿಯೋನ ಎಡಿಟಿಂಗ್ ಮಾಡಿ ಪರ್ಫೆಕ್ಟ್ ಆಗಿರುವಂತ ಒಂದು ವಿಡಿಯೋನ ಸಿದ್ಧ ಮಾಡಿದ್ವಿ. ಆ ವಿಡಿಯೋನ ನಾವು ಏನ್ ಮಾಡ್ಬೋದು, YT ಸ್ಟುಡಿಯೋದ ಮೂಲಕ ಯೂಟ್ಯೂಬ್ ಪ್ಲಾಟ್ಫಾರ್ಮ್ದಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಅಪ್ಲೋಡ್ ಮಾಡಿದ ನಂತರ ಅದಕ್ಕೆ ಟೈಟಲ್ ಕೊಟ್ಟು, ಆಮೇಲೆ ಡಿಸ್ಕ್ರಿಪ್ಷನ್ ಹಾಕಿ, ಮತ್ತೆ ಆ ವಿಡಿಯೋಗೆ ಸೂಕ್ತವಾದಂತಹ ಟ್ಯಾಗ್ಸ್ ಅನ್ನ ಹಾಕಿ ನಾವೇನ್ ಮಾಡ್ಬೋದು, ಯೂಟ್ಯೂಬ್ದಲ್ಲಿ ಪಬ್ಲಿಷ್ ಮಾಡ್ಕೋಬಹುದು. ಅವಾಗ ಅದೇನು ಪಬ್ಲಿಷ್ ಆದ್ಮೇಲೆ ಎಲ್ಲರೂ ನೋಡ್ಲಿಕ್ಕೆ ಆ ವಿಡಿಯೋ ಸಿಗ್ತೈತಿ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ಇಷ್ಟು ಮಾಡ್ಕೊಂಡು ನಾವು ಚೆನ್ನಾಗಿರುವಂತಹ ವಿಡಿಯೋನ ತಯಾರು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.